ಹಗರಣ ಮಾಡಿದ್ರು, KSDL ಹಗರಣ ಮಾಡಿದ್ರು. 15,000 ಕೊಳವೆ ಬಾವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಹೊಡೆಯುವಂತದ್ರಲ್ಲಿ 450 ಕೋಟಿ ರೂಪಾಯಿ ಲೂಟಿ ಮಾಡುವಂತ ಹಗರಣ ಮಾಡಿದ್ದು ಈ ಬಿಜೆಪಿ ಸರ್ಕಾರ. PSI ರಿಕ್ರೂಟ್ಮೆಂಟ್ ಅಲ್ಲಿ ನೋಡಿ, ನೇಮಕಾತಿಯಲ್ಲಿ ಅಲ್ಲಿಯೂ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ರು. ಇವ್ರ ಹಗರಣಗಳ ಪಟ್ಟಿ ನೋಡಿದ್ರೆ ಇವತ್ತು ಹನುಮಂತನ ಬಾಲ ತರ ಇವತ್ತು ಜಾಸ್ತಿನೇ ಹಾಕೋತಾ ಹೋಗ್ತದೆ. ಇವ್ರಿಗೆ ಏನ್ ನೈತಿಕತೆ ಇದೆ ಹೇಳಿ? ಅವ್ರು ಉತ್ತರ ಕೊಡ್ಬೇಕಲ್ಲ ರಾಜ್ಯದ ಜನರಿಗೆ. ಇವತ್ತು ಕೇಂದ್ರದಲ್ಲಿ ಇವತ್ತು ಯಾವ ರೀತಿಯಲ್ಲಿ ಇವರು ಎಲೆಕ್ಟ್ರಲ್ ಬಾಂಡ್ ಇಡೀ ದೇಶದ ಇತಿಹಾಸದಲ್ಲಿ ಎಲ್ಲಕ್ಕಿಂತ ದೊಡ್ಡ ಒಂದು ಹಗರಣ ಅಂತ ಹೇಳಿದ್ರೆ ಎಲೆಕ್ಟ್ರಲ್ ಬಾಂಡ್ ಹಗರಣ. ಸುಪ್ರೀಂ ಕೋರ್ಟ್ನವರು ಚಾಟಿ ಬೀಸುವವರೆಗೂ ಇವತ್ತು ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಏನೂ ಮಾತನಾಡದೆ ಅದರಲ್ಲಿ 8,400 ಕೋಟಿ ರೂಪಾಯಿ ಶೆಲ್ ಕಂಪನಿಗಳ ಮುಖಾಂತರ ಇವತ್ತು CBI ED ರೇಡ್ ಮಾಡಿಸಿ ಅವರಿಂದ ಹಣ ಬ್ಲಾಕ್ ಮೇಲ್ ಮಾಡಿ ದುಡ್ಡು ಹೊಡೆದು ಆ ಪಕ್ಷಕ್ಕೆ ತೆಗೆದುಕೊಂಡ್ರಲ್ಲ, ಅವಾಗ ಜಗಜ್ಜಾಹಿರ ಆಗಿದೆ. ಮತ್ತೆ ಯಾಕೆ ಇವರು ಹೋಗಿ ಮಾನ್ಯ ಮೋದಿಯವರ ರಾಜೀನಾಮೆ ಯಾಕೆ ಕೇಳ್ತಾ ಇಲ್ಲ? ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರದಲ್ಲಿ ಏನು ದುರಾಡಳಿತ ಮಾಡಿದ್ದಾರೆ ಅವ್ರದ್ದೆಲ್ಲ ರಾಜೀನಾಮೆ ಇವ್ರು ಕೇಳಬೇಕಾಗಿತ್ತಲ್ಲ, ಯಾಕೆ ಕೇಳ್ತಾ ಇಲ್ಲ? ಈ ರಾಜ್ಯದ ಜನ ಉತ್ತರ ಬಯಸ್ತಾ ಇದ್ದಾರೆ. ಇವತ್ತು ಉದ್ಯೋಗಪತಿಗಳ 16 ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರು. ಇವತ್ತು ಉದ್ಯೋಗಪತಿಗಳಿಂದ ದುಡ್ಡು ತಗೊಂಡು ಅವರಿಗೆ ಸಾಲ ಮನ್ನಾ ಮಾಡಿ ರೈತರಿಗೆ ಮೋಸ ಮಾಡಿ ಈ ದೇಶದ ಖಜಾನೆ ಲೂಟಿ ಮಾಡಿದಂತ ಬಿಜೆಪಿ ಸರ್ಕಾರ. ಇವ್ರು ಯಾಕೆ ಮೋದಿ ಅವರಿಗೆ ರಾಜೀನಾಮೆ ಕೇಳ್ತಾ ಇಲ್ಲ? ಇವರು ಉತ್ತರ ಕೊಡ್ಬೇಕಲ್ಲ ಇವರು. ಇವತ್ತು ಇವರೇನು ಪ್ರಾಮಾಣಿಕತೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವರು ಭೂತದ ಬಾಯಿಯಲ್ಲೇ ಭಗವದ್ಗೀತೆ ಹೇಳಿದ ಹಾಗೆ ಇವ್ರಿಗೆ ಯಾವುದೇ ರೀತಿಯ ನೈತಿಕತೆ ಇಲ್ಲ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತೇನು ರಾಜ್ಯಪಾಲರು ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಇದನ್ನು ವಾಪಸ್ ಪಡಿಬೇಕು ಅಂತೇಳಿ ಹೇಳಿದ್ದಾಗಿಯೂ ರಾಜಕೀಯ ದುರುದ್ದೇಶದಿಂದ ಇವರೇನು ಇವತ್ತು ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ, ಇದನ್ನು ವಾಪಸ್ ಪಡಿಬೇಕು. ಇಲ್ಲದಿದ್ದರೆ ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ರಾಜ್ಯರು, ಜನ ನಮ್ಮ ಜೊತೆಯಲ್ಲಿದ್ದಾರೆ, 7 ಕೋಟಿ ಜನ. ಅದಕ್ಕೆ ಇವತ್ತು ಈ ರಾಜ್ಯಪಾಲರು ಈ ಕ್ರಮ ಕೈಗೊಳ್ಳದೇ ಇದ್ದರೆ ಇವತ್ತು ಮಹಾಮಹಿಮ ರಾಷ್ಟ್ರಪತಿಗಳು ಈ ರಾಜ್ಯಪಾಲರನ್ನು ವಾಪಸ್ ಕರೆಸ್ಕೊಳ್ಬೇಕು. ಇಲ್ಲದಿದ್ದರೆ ಸಂವಿಧಾನ ಬಾಹಿರ, ಕಾನೂನು ಬಾಹಿರ ಇವತ್ತೇನು ನೋಟಿಸ್ ಕೊಟ್ಟು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತ ರಾಜ್ಯಪಾಲರನ್ನು ವಜಾ ಮಾಡಬೇಕು ಅಂತೇಳಿ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇವತ್ತು ಈ ರಾಜ್ಯಪಾಲರಿಗೆ ಕನಿಷ್ಠ ಇವತ್ತೇನಾದ್ರೂ ನೈತಿಕತೆ ಇದ್ರೆ ಈ ರಾಜ್ಯದ ಜನರ ಕ್ಷಮೆ ಯಾಚಿಸಿ ಅವ್ರು ರಾಜೀನಾಮೆ ಕೊಡಬೇಕು ಅನ್ನುವಂತ ಒಂದು ಒತ್ತಾಯವನ್ನು ನಾನು ಮಾಡ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ಈ ಬಿಜೆಪಿಗಳು JDSನವರು ಇಬ್ರು ಸೇರಿ ತಿಪ್ಪರ್ಲಾಗ ಹಾಕಿದ್ರು. ನಮ್ಮ ಸರ್ಕಾರ ಬಂಡೆ ಅಂತಿದೆ, ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ. ಇವತ್ತು ನಾವೆಲ್ಲರೂ ಸಚಿವ ಸಂಪುಟ, ಶಾಸಕರು, ವರಿಷ್ಠರು, ಜನ ಸಹಿತ ಎಲ್ಲರೂ ಮಾನ್ಯ ಸಿದ್ದರಾಮಯ್ಯವ್ರ ಜೊತೆಯಲ್ಲಿ, DK ಶಿವಕುಮಾರ್ ಅವ್ರ ಜೊತೆಯಲ್ಲಿ, ನಮ್ಮ ವರಿಷ್ಠರ ಜೊತೆಯಲ್ಲಿ ಇದ್ದೇವೆ. ಇವತ್ತು ನಾವೆಲ್ಲ ಮಾನ್ಯ ಖರ್ಗೆಜಿಯವರ, ಸೋನಿಯಾ ಗಾಂಧೀಜಿಯವರ, ರಾಹುಲ್ ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ಉತ್ತಮ ಆಡಳಿತ ಕೊಡ್ತಾ ಇದ್ದೇವೆ. ಈ ಸರ್ಕಾರಕ್ಕೆ ಯಾವುದೇ ರೀತಿಯ ಧಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿದ್ರು ಅವರು ವಿಫಲರಾಗ್ತಾರೆ. ನಮ್ಮ ಸರ್ಕಾರ ಗಟ್ಟಿಯಾಗಿದೆ, ಮುಂದುವರಿತದೆ. ಇವರ ಅನ್ಯಾಯದ ವಿರುದ್ಧ, ಇವ್ರದ ಇವತ್ತು ಅನೀತಿಯ ವಿರುದ್ಧ, ಇವತ್ತು ನಾವೆಲ್ಲ ಭ್ರಷ್ಟಾಚಾರ ಬಿಜೆಪಿಯವರು ಮಾಡಿದವರ ವಿರುದ್ಧ ನಮ್ಮ ಹೋರಾಟ ಮುಂದುವರಿತದೆ ಅಂತೇಳಿ ಹೇಳಿ ಇವತ್ತು ನಾನು ಮತ್ತೊಮ್ಮೆ ಇದನ್ನು ಸರಿಪಡಿಸಿಕೊಳ್ಳದೆ ಇದ್ದರೆ ಈ ರಾಜ್ಯದ ಜನ ಸಿಡಿದೇಳ್ತಾರೆ. ಅದಕ್ಕೆಲ್ಲ ಕೇಂದ್ರದ ಬಿಜೆಪಿ ಸರ್ಕಾರವೇ ನೇರ ಹೊಣೆ ಹಾಕಬೇಕಾಗ್ತದೆ ಅನ್ನುವಂತ ಮಾತನ್ನು ಹೇಳಿ ನನಗೆ 2 ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕಾಗಿ ಎಲ್ಲರಿಗೂ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.